ಕೊಡಗು ಜಿಲ್ಲೆಯಲ್ಲೂ ಕೂಡ ಗುಡ್ಡ ಕುಸಿತ, ತಪ್ಪಿದ ಭಾರೀ ಅನಾಹುತ. ಮಲೆನಾಡಿನ ಕೊಡಗು ಜಿಲ್ಲೆಯಲ್ಲಿ ಬಿರುಗಾಳಿ ಮಳೆಯಬ್ಬರ, ಧಾರಾಕಾರ ಮಳೆಗೆ ರಸ್ತೆ ಪಕ್ಕದಲ್ಲಿ ಸಣ್ಣ ಪ್ರಮಾಣದ ಗುಡ್ಡ ಕುಸಿತ ಆಗಿರುವಂಥದ್ದು. ಇನ್ನು ಕೊಡಗು ಜಿಲ್ಲೆಯಲ್ಲೂ ಕೂಡ ಗುಡ್ಡ ಕುಸಿತ, ತಪ್ಪಿದ ಭಾರೀ ಅನಾಹುತ. ಮಲೆನಾಡಿನ ಕೊಡಗು ಜಿಲ್ಲೆಯಲ್ಲಿ ಬಿರುಗಾಳಿ ಹಾಗೆ ಮಳೆಯಬ್ಬರ ಜೋರಾಗಿದೆ. ಧಾರಾಕಾರ ಮಳೆಗೆ ರಸ್ತೆ ಪಕ್ಕದಲ್ಲಿ ಸಣ್ಣ ಪ್ರಮಾಣದ ಗುಡ್ಡ ಕುಸಿತ ಆಗಿರುವಂಥದ್ದು. ತಲಕಾವೇರಿ ಹಾಗೆ ಭಾಗಮಂಡಲ ರಸ್ತೆಯಲ್ಲಿ ಸಣ್ಣ ಪ್ರಮಾಣದ ಗುಡ್ಡ ಕುಸಿತ. ರಸ್ತೆ ಬದಿ ಮಣ್ಣು ಕುಸಿದ ಹಿನ್ನೆಲೆ ವಾಹನ ಸವಾರರಿಗೆ ಆತಂಕ ಸೃಷ್ಟಿಯಾಗಿದೆ. ಹೀಗಾಗಿ ಭಯದಲ್ಲಿಯೇ ಸಂಚರಿಸುತ್ತಿರುವಂತಹ ವಾಹನ ಸವಾರರು. ಸ್ಥಳಕ್ಕೆ ಭಾಗಮಂಡಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅಗತ್ಯ ಮುಂಜಾಗೃತಾ ಕ್ರಮಕ್ಕೆ ಮುಂದಾಗಿರುವಂತಹ ಅಧಿಕಾರಿಗಳು ಅಪಾಯದ ಸ್ಥಳದಲ್ಲಿ ಎಚ್ಚರಿಕೆಯಿಂದ ಸಂಚರಿಸುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಮಳೆ ಹೀಗೆ ಮುಂದುವರೆದ್ರೆ ಮತ್ತಷ್ಟು ಗುಡ್ಡ ಕುಸಿಯುವ ಸಾಧ್ಯತೆ ಇದೆ. ತಲಕಾವೇರಿ ಹಾಗೆ ಭಾಗಮಂಡಲದಲ್ಲಿ ನಿರಂತರವಾಗಿ ಧಾರಾಕಾರ ಮಳೆಯಾಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲೂ ಕೂಡ ಗುಡ್ಡ ಕುಸಿತ ಆಗಿರುವಂಥದ್ದು. ಭಾರೀ ಅನಾಹುತ ತಪ್ಪಿದೆ. ಈಗ ಮಲೆನಾಡಿನ ಕೊಡಗು ಜಿಲ್ಲೆಯಲ್ಲಿ ಬಿರುಗಾಳಿ ಜೊತೆಗೆ ಮಳೆ ಕೂಡ ಅಬ್ಬರಿಸ್ತಾ ಇದೆ. ಧಾರಾಕಾರ ಮಳೆಗೆ ರಸ್ತೆಯ ಪಕ್ಕದಲ್ಲಿದ್ದಂತಹ ಗುಡ್ಡ ಸಣ್ಣ ಪ್ರಮಾಣದಲ್ಲಿ ಕುಸಿತ ಆಗಿರುವಂಥದ್ದು. ತಲಕಾವೇರಿ ಹಾಗೆ ಭಾಗಮಂಡಲ ರಸ್ತೆಯಲ್ಲೂ ಕೂಡ ಗುಡ್ಡ ಕುಸಿದಿದೆ. ರಸ್ತೆ ಬದಿ ಇದ್ದಂತಹ ರಸ್ತೆಯ ಬದಿಯಲ್ಲಿರುವಂತಹ ಮಣ್ಣು, ಹೀಗಾಗಿ ಭಯದಲ್ಲಿಯೇ ಸಂಚರಿಸ್ತಾ ಇರುವಂತಹ ವಾಹನ ಸವಾರರು. ತಲಕಾವೇರಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸ್ಥಳಕ್ಕೆ ಭಾಗಮಂಡಲ ಹಾಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಗತ್ಯ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಸ್ಥಳದಲ್ಲಿ ಈಗ ಗುಡ್ಡ ಕುಸಿತ ಆಗಿರುವಂಥದ್ದು. ಸಣ್ಣ ಪ್ರಮಾಣದಲ್ಲಿ ಓಡಾಡುವಂತಹ ರಸ್ತೆಯ ಮೇಲೆಯೇ ಈ ಒಂದು ಗುಡ್ಡ ಕುಸಿದಿರುವಂಥದ್ದು. ರಸ್ತೆಯ ಪಕ್ಕದಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಆಗಿರೋ ಕಾರಣಕ್ಕೆ ಕಲ್ಲುಗಳು ಬಿದ್ದಿವೆ, ಮಣ್ಣು ಕೂಡ ಸಣ್ಣ ಪ್ರಮಾಣದಲ್ಲಿ ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಯಾರಿಗೂ ಏನು ಕೂಡ ಹಾನಿ ಆಗಿಲ್ಲ. ರಸ್ತೆ ಖಾಲಿ ಇದ್ದಂತಹ ವೇಳೆ ಗುಡ್ಡ ಕುಸಿತ ಆಗಿರುವಂಥದ್ದು. ನಿರಂತರವಾಗಿ ಕೊಡಗುನಲ್ಲಿ ಮಳೆ ಸುರಿತಾ ಇದೆ, ಜೊತೆಗೆ ಗಾಳಿ ಕೂಡ ಬೀಸ್ತಾ ಇರುವಂಥದ್ದು. ಭಾರೀ ಮಳೆಗೆ, ಧಾರಾಕಾರ ಮಳೆಗೆ ಈಗ ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು. ಈ ಒಂದು ತಲಕಾವೇರಿ ಹಾಗೆ ಭಾಗಮಂಡಲ ರಸ್ತೆಯಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು. ರಸ್ತೆ ಬದಿ ಮಣ್ಣು ಕುಸಿದ ಹಿನ್ನೆಲೆ ವಾಹನ ಸವಾರರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಹೇಗಪ್ಪ ಹೋಗೋದು, ರಸ್ತೆ ಹೀಗಾಗ್ಬಿಟ್ರೆ ಅಂತ ಜೀವದ ಭಯದಲ್ಲಿಯೇ ಸಂಚರಿಸ್ತಾ ಇರುವಂತಹ ವಾಹನ ಸವಾರರು. ತಲಕಾವೇರಿ ಭಾಗಮಂಡಲ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಭಾಗಮಂಡಲ ತಲಕಾವೇರಿ 3 ಕಿಲೋಮೀಟರ್ ಆಸುಪಾಸಿನಲ್ಲಿ ಸಣ್ಣದಾಗಿ ಬರೆ ಕುಸಿತ ಆಗಿದೆ. ಇದು ಹೆಚ್ಚಾಗುವ ಸಾಧ್ಯತೆಯು ಕಂಡುಬರುತ್ತಿದೆ. ರೋಡ್ ಮೇಲೆ ಕಲ್ಲು ಬಿದ್ದಿದೆ. ಭಾಗಮಂಡಲ ತಲಕಾವೇರಿ 3 ಕಿಲೋಮೀಟರ್ ಆಸುಪಾಸಿನಲ್ಲಿ ಸಣ್ಣದಾಗಿ ಬರೆ ಕುಸಿತ ಆಗಿದೆ. ಇದು ಹೆಚ್ಚಾಗುವ ಸಾಧ್ಯತೆಯು ಕಂಡುಬರುತ್ತಿದೆ. ರೋಡ್ ಮೇಲೆ ಕಲ್ಲು ಬಿದ್ದಿದೆ. ಭಾಗಮಂಡಲ ತಲಕಾವೇರಿ ಧಾರಾಕಾರ ಮಳೆಗೆ ರಸ್ತೆಯ ಪಕ್ಕದಲ್ಲಿದ್ದಂತಹ ಗುಡ್ಡದಿಂದ ಈಗ ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು. ತಲಕಾವೇರಿ ಹಾಗೆ ಭಾಗಮಂಡಲ ರಸ್ತೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ರಸ್ತೆ ಬದಿ ಮಣ್ಣು ಕುಸಿದ ಹಿನ್ನೆಲೆ ವಾಹನ ಸವಾರರಿಗೂ ಕೂಡ ಆತಂಕ ಸೃಷ್ಟಿಯಾಗಿದೆ. ಜೀವದ ಭಯದಲ್ಲಿಯೇ ವಾಹನವನ್ನು ಸಂಚಾರ ಮಾಡ್ತಾ ಇರುವಂಥದ್ದು. ವಾಹನ ಸವಾರರು ಕೂಡ ಆ ಕಡೆಯಿಂದ ಈ ಕಡೆ ಹೋಗುವಂಥದ್ದಿದ್ದೇ ಇರುತ್ತೆ. ಸ್ಥಳಕ್ಕೆ ಭಾಗಮಂಡಲ ಅಧಿಕಾರಿಗಳು ಕೂಡ, ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮುಂಜಾಗೃತಾ ಕ್ರಮಕ್ಕೆ ಮುಂದಾಗಿರುವಂತಹ ಅಧಿಕಾರಿಗಳು ಅಪಾಯದ ಸ್ಥಳದಲ್ಲಿ ಎಚ್ಚರಿಕೆಯಿಂದ ಸಂಚರಿಸುವಂತೆ ಸಾರ್ವಜನಿಕರಲ್ಲೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಳೆ ಹೀಗೆ ಮುಂದುವರೆದ್ರೆ ಮತ್ತಷ್ಟು ಗುಡ್ಡ ಕುಸಿಯುವ ಸಾಧ್ಯತೆ ಇದೆ, ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಈಗ ಜಿಲ್ಲಾಡಳಿತದ ವತಿಯಿಂದ ಸೂಚನೆ ನೀಡಿರುವಂಥದ್ದು. ತಲಕಾವೇರಿ ಹಾಗೆ ಭಾಗಮಂಡಲದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ.
ಈ ಒಂದು ಮಳೆಗೆ ಈಗ ಗುಡ್ಡ ಕುಸಿತ ಆಗಿರುವಂಥದ್ದು. ಪುಣ್ಯಕ್ಕೆ ಏನೂ ಆಗಿಲ್ಲ, ತಪ್ಪಿರುವಂಥದ್ದು. ಅದೃಷ್ಟವಶಾತ್ ಯಾರಿಗೂ ಏನು ಹಾನಿ ಸಂಭವಿಸಿಲ್ಲ. ಮಲೆನಾಡಿನಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರುವಂತಹ ಕಾರಣ